ಮೆಟ್ರೋ ದರ ಏರಿಕೆಯಾಗಿದೆ. ಏರಿಕೆಯನ್ನ ಖಂಡಿಸಿ ಈಗ ಪ್ರತಿಭಟನೆಗೆ ಮುಂದಾಗಿದೆ. ಮೆಟ್ರೋ ದರ ಏರಿಕೆ ಬೆನ್ನಲ್ಲೇ ಸಾರ್ವಜನಿಕರ ಆಕ್ರೋಶ ಹೆಚ್ಚಾಗಿದೆ. ಮೆಟ್ರೋಗೆ ಹೋಗೋದು ಬೇಡ ಅಂತ ನಿರ್ಧಾರ ಮಾಡಲಾಗಿದೆ. ಈಗಾಗಲೇ ಸಾಕಷ್ಟು ಜನ ಮೆಟ್ರೋವನ್ನ ಬಿಟ್ಟು ಬಿಎಂಟಿಸಿ ಕಡೆ ಹೋಗ್ತಾ ಇದ್ದಾರೆ. ಮೆಟ್ರೋ ಬಗ್ಗೆ ಜನರಿಂದ ಅಭಿಪ್ರಾಯ ಸಂಗ್ರಹ ಮಾಡಲಾಗ್ತಾ ಇದೆ. ದರ ಇಳಿಕೆ ಒತ್ತಾಯಿಸಿ ಪ್ರಯಾಣಿಕರ ಪ್ರತಿಭಟನೆ. ಮೆಟ್ರೋ ದರ ಏರಿಕೆ ವಿರುದ್ಧ ಈಗ ಪ್ರತಿಭಟನೆಗೆ ಸಿದ್ಧತೆ ನಡೀತಾ ಇದೆ. ಬೆಂಗಳೂರು ಮೆಟ್ರೋ ಪ್ರಯಾಣಿಕರ ಸಂಘಟನೆಯಿಂದ ಪ್ರತಿಭಟನೆ ಆಗ್ತಾ ಇರೋದು. ಸುಮಾರು 15ರಿಂದ 20 ವರ್ಷಗಳಿಂದ ಸಾರ್ವಜನಿಕರ ತೆರಿಗೆ ಹಣದಲ್ಲಿ ಮೆಟ್ರೋ ನಿರ್ಮಾಣ ಆಗಿದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶಮ್ಮಿ ಶೆಟ್ಟಿ. ಶಮ್ಮಿ, ಈಗಾಗಲೇ ನಾವು ಗಮನಿಸಿದ ಹಾಗೆ ಮೆಟ್ರೋ ದರ ಏರಿಕೆ ಆದ ನಂತರ ಸಾಕಷ್ಟು ಜನ ಬಿಎಂಟಿಸಿ ಕಡೆಯತ್ತ ವಾಲಿದ್ರು. ಈಗ ಮೆಟ್ರೋ ವಿರುದ್ಧ, ದರ ಏರಿಕೆ ವಿರುದ್ಧ ಪ್ರತಿಭಟನೆಗೆ ಮುಂದಾಗ್ತಾ ಇದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಪ್ರತಿಭಟನೆ ಯಾವ ರೀತಿಯಾಗಿ ನಡೆಯುತ್ತೆ, ಡೀಟೇಲ್ಸ್ ಕೊಡ್ತಾ ಹೋಗೋದಾದ್ರೆ? ರಾಮ್, ನೀವು ಹೇಳ್ದಾಗೇನೆ ಮೆಟ್ರೋ ಟಿಕೆಟ್ ದರ ಏನ್ ಏರಿಕೆ ಮಾಡಲಾಗಿತ್ತು, ಈ ಏರಿಕೆ ಮಾಡುವ ಮುನ್ನವೇ DMRCL ಒಂದು ಸಮಿತಿಯನ್ನ ಒಳಪಡಿಸಿ ಅದರಿಂದ ಏನು ಪಬ್ಲಿಕ್ ಇಂದ ಒಂದಿಷ್ಟು ಒಪಿನಿಯನ್ ಕೂಡ ಕಲೆಕ್ಟ್ ಮಾಡಿತ್ತು. ಆದ್ರೆ ಮೆಟ್ರೋ ದರ ಏರಿಕೆ ಅಂದ್ರೆ ಒಂದೇ ಬಾರಿ 46% ಏರಿಕೆ ಮಾಡಿರೋದ್ರಿಂದ ಮೆಟ್ರೋ ಪ್ರಯಾಣಿಕರಿಗೆ ಒಂದ್ ರೀತಿಯಲ್ಲಿ ಇದು ನುಂಗ್ಲಾಗದ ಬಿಸಿ ಅನ್ನೋ ರೀತಿ ಆಗಿತ್ತು. ಯಾಕಂತಂದ್ರೆ ಮೆಟ್ರೋ ಪ್ರಯಾಣ ಅನ್ನುವಂಥದ್ದು ಒಂದ್ ರೀತಿಯಲ್ಲಿ ರಿಚ್ ಟ್ರೈನ್ ಪ್ರಯಾಣಕ್ಕೆ ಏನು ಸಾಮಾನ್ಯರು ಕೂಡ ಪ್ರಯಾಣಿಸಬಹುದಾದ ಆಗಿತ್ತು. ಆದ್ರೆ ಮೆಟ್ರೋ ಟಿಕೆಟ್ ದರವನ್ನ ಖಂಡಿಸಿದ ಪ್ರತಿಭಟನೆಗೆ ಸಂಘಟನೆ, ಯಾಕಂದ್ರೆ ಸುಮಾರು 15ರಿಂದ 20 ವರ್ಷಗಳ ಹಿಂದೆ ಸಾರ್ವಜನಿಕರ ತೆರಿಗೆ ಹಣದಲ್ಲೇ ಮೆಟ್ರೋ ಏನು ಪ್ರಾರಂಭವಾಗಿತ್ತು. ಆದ್ರೆ ಇದೀಗ ಸಡನ್ ಏಕಾಏಕಿಯಾಗಿ ಸಾರ್ವಜನಿಕರಿಗೆ ತೊಂದರೆ ಉಂಟಾಗುವ ರೀತಿ ಮೆಟ್ರೋ ಟಿಕೆಟ್ ದರವನ್ನ ಏರಿಕೆ ಮಾಡ್ಲಾಗ್ತಾ ಇದೆ ಅನ್ನೋ ಕಾರಣಕ್ಕೆ ಮೆಟ್ರೋ ಪ್ರಯಾಣಿಕರ ಸಂಘಟನೆಯಿಂದ ಪ್ರತಿಭಟನೆ ಮಾಡ್ಲಾಗ್ತಿದೆ. ಅಂತಂದ್ರೆ ಸಂಪೂರ್ಣವಾಗಿ ನಾವು ಮೆಟ್ರೋ ಪ್ರಯಾಣವನ್ನ ತ್ಯಜಿಸ್ತೀವಿ, ಮೆಟ್ರೋ ಹತ್ತೋದಿಲ್ಲ ನಾವು, ಹಾಗಾಗಿ ಸಂಡೇ ಇದ್ರ ಬಗ್ಗೆ ಭಾನುವಾರ 23ನೇ ತಾರೀಕು ಏನು ದೊಡ್ಡ ಬೃಹತ್ ಮಟ್ಟದಲ್ಲಿ ಒಂದು ಸಮಾವೇಶ ಕೈಗೊಳ್ತೀವಿ, ಬೃಹತ್ದಲ್ಲಿ ಮೆಟ್ರೋ ವಿರುದ್ಧವಾಗಿ ಪ್ರತಿಭಟನೆಯನ್ನ ಕೈಗೊಳ್ತೀವಿ ಅಂತ ಅನ್ನೋದು ಮೆಟ್ರೋ ಏನು ಸಂಘಟನೆಯಿಂದ ಈ ರೀತಿಯಾಗಿ ಪ್ರತಿಭಟನೆಯನ್ನ ಕೈಗೊಳ್ತಾ ಇದ್ದಾರೆ. ಓಕೆ, ಥ್ಯಾಂಕ್ ಯು ಶಮ್ಮಿ ಶೆಟ್ಟಿ ತಮ್ಮೆಲ್ಲ ಮಾಹಿತಿಗಾಗಿ.